ಇವತ್ತು ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಾಜ್ಯದ ಮತ್ತೊಂದು ಜಿಲ್ಲೆಯಲ್ಲಿರುವಂತಹ ಸಮಸ್ಯೆಯ ಬಗ್ಗೆ ರಾಜ್ಯದ ಜನತೆಯ ಮುಂದೆ ಇಡ್ತಾ ಇದ್ದೇವೆ. ಯಾದಗಿರಿಯಲ್ಲಿದ್ದೀನಿ. ಯಾದಗಿರಿಯಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂತರ ನಿವಾಸಿಗಳ ಮಾತು. ಹಾಗಿರೋದು ಏನ್ ಸಮಸ್ಯೆ ಏನು ಅನ್ನೋದನ್ನ ಖುದ್ದು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕುಡಿಯೋದಕ್ಕೆ ನೀರು ಸಿಗ್ತಿಲ್ಲ ಅಂತಿದ್ದೀರಿ, ಏನ್ ಸರ್ ಕಾರಣ? ಯಾದಗಿರಿ ಪಕ್ಕದಲ್ಲಿ ಇರ್ತಕ್ಕಂಥ ಜಿಲ್ಲೆಗೆ ಅಂಟಿಕೊಂಡಿರ್ತಕ್ಕಂಥ 2 ಜಿಲ್ಲೆಯವರು ಭೀಮಾ ಮತ್ತು ಕೃಷ್ಣ ನದಿ ಇದ್ರೂ ಕೂಡ ಯಾದಗಿರಿ ನಗರದಲ್ಲಿ ಬೇಸಿಗೆ ಸಮಯದಲ್ಲಿ ಕುಡಿಯ ನೀರಿನ ಸಮಸ್ಯೆ ಪ್ರತಿ ವರ್ಷ ಆಗ್ತದ. ಆದ್ರೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಇನ್ನೂವರೆಗೆ ಎಚ್ಚೆತ್ತುಕೊಂಡಿಲ್ಲ. ಒಂದು. ಎರಡನೇದೇನದಂದ್ರೆ ಈ ಚರಂಡಿ ನೀರು ಇಲ್ಲಿ ಹಳ್ಳಕ್ಕೆ ಬಂದು ನಿಂದಿರ್ತಾವ. ಇದೇ ಹಳ್ಳದ ನೀರು ಏನದ ಭೀಮಾ ನದಿಗೆ ಕಲೆಕ್ಟ್ ಆಗ್ತಾವ. ಅಲ್ಲಿ ಹಾಕೇಸಿ ಅಲ್ಲಿಂದ ಫಿಲ್ಟರ್ ನೀರು ಹೋಗಿಸಿ ಫಿಲ್ಟರ್ ಮಾಡಿ ಕಲುಷಿತ ನೀರನ್ನೇ ಮೊದಲೇ ಭೀಮಾ ನದಿಯಲ್ಲಿ ಕಲುಷಿತ ನೀರಾವ ಅದರಲ್ಲಿ ಪಾಚಗಟ್ಟಿ ಹೋಗಿರತ್ತ ಇದೇ ನೀರನ್ನು ಮತ್ತೆ ಫಿಲ್ಟರ್ ಮಾಡಿ ನಮ್ಮ ಜನಕ್ಕೆ ಕುಡಿಸ್ತಕ್ಕಂಥ ಕೆಲಸ ಅಲ್ಲ. ಬಹಳಷ್ಟು ನೋಡ್ಬೇಕು. ಯಾದಗಿರಿ ನಗರದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರ್ಬೇಕಾದ್ರೆ ಪೇಷಂಟ್ಗಳು ಮನುಷ್ಯರು ಯಾವ್ದು ಅಂದ್ರೆ ಇದೇ ನೀರ್ಲಿಂತೆ ದಾಖಲಾಗಿರ್ತಕ್ಕಂಥ ಇದ್ರೂ ಕೂಡ ಇಷ್ಟೆಲ್ಲ ಕಣ್ಣು ಮುಚ್ಚಿ ಕೂತಿರೋದು. ಇವತ್ತು ನಾನು ಗುರುಮಿಟ್ಕಲ್ ತಾಲೂಕಾಗಿ ಮೊನ್ನೆ ಆಗ್ಯದ 4-5 ವರ್ಷದಿಂದ. ಇಲ್ಲಿಂದ 50 ಕಿಲೋಮೀಟರ್ ನೀರು ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಶುದ್ಧ ನೀರು ಹೋಗ್ತಾವ. ಅಲ್ಲಿಂದ 50 ಕಿಲೋಮೀಟರ್ ರಾತ್ರಿ ಬೆಳಗನ ಮಷಿನ್ ಓಡ್ತಾವ. ಅದೇ ಯಾದಗಿರಿ ಹುಟ್ಟಿದಲ್ಲಿಂದ ಕೂಡ ಇದೇ ಗಲೀಜು ನೀರು ಕುಡಿಸ್ಕೊಂತ ಹೋಗ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಅದೆಲ್ಲ ರೆಡಿ ಮಾಡಿದಾರೆ. ಅದನ್ನ ಕನೆಕ್ಷನ್ ಕೊಡೋದಕ್ಕೆ ಇವತ್ತು ಮೀನಾಮೇಷ ಮಾಡ್ತಕ್ಕಂಥದ್ದು ರಾಜಕೀಯ ಮಾಡ್ತಕ್ಕಂಥದ್ದಾದ ತಕ್ಷಣ ಅದು ಕನೆಕ್ಷನ್ ಕೊಡಿಸಿ ರೋಗ ರುಜಿನ ಬರಲಾರ್ದಂಗೆ ಜನರಿಗೆ ನೋಡ್ತಕ್ಕಂಥ ವ್ಯವಸ್ಥೆಗೆ ರಾಜಕಾರಣಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಅದೇ ಹಿಂಗೆ ತಿರುಗಾಡ್ತಾರೆ ನೋಡ್ಗ. ಇದೇ ರಸ್ತೆ ಮ್ಯಾಗ ಎಲ್ಲರೂ ತಿರುಗಾಡ್ತಾರೆ. ಇಲ್ಲೆಲ್ಲ ಸಾಬೂನದ ಕೆಮಿಕಲ್ ನೀರು ಹೋದಂಗೆ ಗೊತ್ತಾವ. ಆ ನೀರು ಬರ್ತಿದ್ದಾಗ ನೊರೆ ಬರ್ತದ. ಆ ನೊರೆ ಬಂದರೂ ಕೂಡ ಇದೇ ಹಿಂಗೆ ನೋಡ್ಕೊಂಡು ಹೋಗ್ತಾರೆ. ಇದು ಯಾಕೆ ಬಂತು ಏನಾಯ್ತಂತ ಒಬ್ಬರನ್ನ ಇಲ್ಲಿ ನಿಂದ್ರಿಸಿ ಅದನ್ನ ಪರಿಹಾರ ಮಾಡುವಲ್ಲಿ ವಿಫಲರಾಗಿದ್ದಾರ. ಸಾರ್ವಜನಿಕರ ಆರೋಗ್ಯದ ಮ್ಯಾಗೆ ಇವರೇನದ ಕಳ್ಳಾಟ ಆಡ್ತಕ್ಕಂಥ ಕೆಲಸ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿ ಮಾಡ್ಲಕತ್ತಾರ. ತಕ್ಷಣ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಅದು ನ್ಯೂಸ್ 18 ಮುಖಾಂತರನೇ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ. ಈಗ ಏನ್ ಮಾಡಬೇಕು? ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಸರ್, ಒಂದು ಕಟ್ಟಡ ಆಗಿದೆ ಸರ್, ಅದು ಇನ್ನವರೆಗೂ ಕೊಟ್ಟಿಲ್ಲ ಸರ್. ನಮ್ಮ ಇಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ಕೆರೆ ನೀರು ಎಲ್ಲ ಇಲ್ಲಿ ಬಂದು ಫಿಲ್ಟರ್ ಆಗಿ ಅವೇ ನೀರು ನಮ್ಗೆ ಕೊಡಿಸ್ತಾ ಇದ್ದಾರೆ ಸರ್. ಈಗ ನಮ್ಮಲ್ಲಿ ಭಾಳಷ್ಟು ಜನ, ಒಂದು 4-5 ಜನ ಡೆತ್ ಆಗಿದ್ದಾರೆ ಸರ್ ಕಾಮಿಡಿ ಬಂದ್ಗೇಸಿ. ನಮ್ಮ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೇಕಾದ್ರೆ ಕೇಳ್ಬೋದು ಸರ್. ಇವೇ ನೀರು ಕುಡಿದು ಸರ್, ಯಾರಿಗೆ ಗೊತ್ತುಂಟು ಸರ್? ಎಲ್ಲ ರಾಜಕೀಯ ಮಂದಿ ಎಲ್ಲ ಬಿಸಿಲಿನ ನೀರು ಅವು ಇವು ಕುಡಿತಾರ. ನಾವು ಬಡವರು ಏನು ನೀರು ಕುಡಿಬೇಕು ಸರ್ ಹೇಳಿ ಸರ್? ಬಡವರು ನಾವು ಬರೀ ಇವೇ ಒಳ್ಳೆ ನೀರೇ ಕುಡಿಬೇಕು ನಾವು. ಅವೇ ಮೋರಿ ನೀರೇ ಕುಡಿಬೇಕು. ಅವೇ ಮೋರಿ ನೀರನ್ನೇ ಫಿಲ್ಟರ್ ಮಾಡಿ ಕುಡಿಬೇಕು ನಾವು. ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ನಗರ ಭಾಗದಲ್ಲಿರುವಂತ ಇವರಿಗೆ ಕುಡಿಯೋದಕ್ಕೆ ಸಿಗ್ತಾ ಇರುವಂತ ನೀರೇನಿದೆ ಇದು ಕಲುಷಿತಗೊಂಡಿರುವಂತ ನೀರು. ಇದರಿಂದ ನಮಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರುವಂತ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತ ಆರೋಪ. ಇದಕ್ಕೆ ಪರಿಹಾರ ಏನು ಸರ್? ಇದಕ್ಕೆ ಜಿಲ್ಲಾಧಿಕಾರಿಗಳು 2009ರಲ್ಲಿ ಇದು ಜಿಲ್ಲಾ ಅಂತ ಘೋಷಣೆ ಮಾಡಿದ್ರು. ಆಗಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಇರ್ಬೋದು 2013. ಮತ್ತು ಅದಾದ ಮೇಲೆ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಮತ್ತು ಈಗ ತಿರ್ಗಾ ಸಿದ್ದರಾಮಯ್ಯ ಅವರು. ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಏನು ಇದ್ರದ್ದು ಪರಿಜ್ಞಾನ ಅಂಬಲ್ ಆದೋ ಇಲ್ಲ. ನಾಚಿಕೆಗೇಡ ಸಂಗತಿ. ಯಾಕಂದ್ರೆ ವಿಧಾನಸೌಧ ಇರೋದೇ ಇದ್ರ ಕಡೆ, ಇಲ್ಲಿಂದೇ ಜನ ಹೋಗ್ತಾರೆ. ಅದ್ರಾಗ ಮತ್ತೆ ಇದಕ್ಕೆ 84 ಲಕ್ಷ ರೂಪಾಯಿ ಇದಕ್ಕೆ ಅನುದಾನ ಬಿಡುಗಡೆ ಆಗ್ಯದ. ಅದರಲ್ಲಿ 50 ಲಕ್ಷಕ್ಕೆ ಬಿಡುಗಡೆ ಆಲ್ರೆಡಿ ಆಗಿದೆ. ಕಾಮಗಾರಿ ಮಾಡ್ತಾ ಇದಾರೆ. 84 ಲಕ್ಷದಲ್ಲಿ ನನಗನ್ಸೋ ಮಟ್ಟಿಗೆ 14 ಲಕ್ಷ ಕೆಲಸ ಆಗ್ಬೋದು, 70 ಲಕ್ಷ ಅಧಿಕಾರಿಗಳ ಜೇಬಿಗೆ ಹೋಗ್ತದ. ಯಾಕಂದ್ರೆ ಯಾವುದೇ ರೀತಿ ಇದು ಮಾಡಲ್ಲ. ಈಗ ಉದಾಹರಣೆ ಕೇಳಿದ್ರೆ ವಾಟರ್ ಬೋರ್ಡ್ದವ್ರಿಗೆ ಕೇಳಿದ್ರೆ ಇಲ್ಲ ರೀ ಆಗ್ಯದ ಕೆಲಸ, ಬೆಂಗಳೂರು ಆಗ್ಯದ ಫೈಲ್, ಇಲ್ಲಿ ಹೊಲ ನಮ್ದದ ಅವ್ರದ್ದು. ಅಲ್ರಿ ಜನರೇ ಎಷ್ಟು ತೊಂದರೆ ಆಗ್ತದ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಗರಸಭೆಯವರು ಇದ್ರ ಫಿಲ್ಟರ್ ಮಾಡ್ತಾರೆ, ಇದನ್ನು ಫಿಲ್ಟರ್ ಆಗಲ್ರಿ. ಅಲ್ಲಿ ಹೋಗಿ ಟ್ಯಾಂಕಿಗೆ ಸಪ್ಲೈ ಮಾಡಿ ಸೀದಾ ನೇರ ಏರಿಯಾಕ್ಕೆ ಹೋಗಿ ಟ್ಯಾಂಕಿಗೆ ಸಪ್ಲೈ ಮಾಡ್ತಾರ, ಜನ ಕೊಡ್ತಾರ. ಅಲ್ಲಿಂದ ಬಿಡ್ರಿ ಅಲ್ಲಿ ಇಲ್ಲಿಂದ 170 ಹಳ್ಳಿಗಳಿಗೆ ನೀರು ಸಪ್ಲೈ ಆಗ್ತದೆ ಭೀಮಾ ನದಿಯಿಂದ. ಅಲ್ಲಿ ಇರ್ತಕ್ಕಂಥ ಜನರಿಗೆ, ಇವರು ಜನರ ಮೇಲೆ ಜೀವನ ಮೇಲೆ ಆಟ ಆಡ್ತಕ್ಕಂಥ ಅಧಿಕಾರಿಗಳು ಮತ್ತು ಶಾಸಕರು, ಮಂತ್ರಿಗಳು. ಜನರ ಸೇವೆ ಮಾಡಕ್ ಬಂದ್ರಿ ನೀವು. ನಿಮ್ಮದು ಈಗ 1.5 ವರ್ಷ ಆಯ್ತು, ಏನ್ ಮಾಡ್ತಾ ಇದ್ರಿ? ಇನ್ನ 3.5 ವರ್ಷ ಇದ್ರ ನೀವು ಯಾವುದೇ ರೀತಿ ಬರೀ 84 ಲಕ್ಷ ಬೇರೆ ಕಡೆ ಯಾವುದೋ ಹೋಗಿ ಒಂದೊಂದು ಕೋಟಿ ಮಾಡ್ತೀರಿ. ಇದಕ್ಕೆ ಈ ಬ್ರಿಡ್ಜಿಗೆ ಏನಾದರೂ ಅನಾಹುತ ಆದ್ರೆ ಯಾರು ಹೊಣೆಗಾರ? ಇದಕ್ಕೆ ಇದು ಸರಿಸುಮಾರು ಒಂದು 70-80 ವರ್ಷದಿಂದ ಇದೇ ಬ್ರಿಡ್ಜ್ ಅದ. ಈ ಬ್ರಿಡ್ಜ್ನ ನಟೆ ಮಾಡಬೇಕು. ಇಲ್ಲಿಂದ ಹಿಡಿದು ಸರಿಸುಮಾರು 9 ಕಿಲೋಮೀಟರ್ ತನಕ ಜನರೇ ಎಲ್ಲರೂ ಇದಾರೆ. ಈ ಜನರು ನೀರನ್ನ ಉಪಯೋಗ ಮಾಡ್ತಾರೆ. ಮತ್ತು ನಗರಸಭೆ ಆಗಿರ್ಬೋದು ಮತ್ತು ವಾಟರ್ ಬೋರ್ಡ್ದವ್ರು ಆಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಜನರ ಮೇಲೆ ಆಡಿದ್ರೆ ಜನರ ಶಾಪ ತಟ್ಟಿತಪ್ಪ ಅಂದ್ರೆ ನೀವು ಯಾವತ್ತು ಉದ್ಧಾರ ಆಗಲ್ಲ ಅಂತೇಳಿ ಈ ಎಚ್ಚರ ಕೊಡ್ತೀವಿ. ಒಂದ್ ವೇಳೆ ಇದು 84 ಲಕ್ಷ ರೂಪಾಯಿ ಏನು ಆಗ್ಯದಲ್ಲ ಅನುದಾನ, 84 ಲಕ್ಷ ರೂಪಾಯಿ ಕೆಲಸ ಆಗಬೇಕು. ಒಂದ್ ವೇಳೆ ಕೆಲಸ ಆಗ್ಲಿಲ್ಲಪ್ಪ ಅಂದ್ರೆ ನೇರವಾಗಿ ರಾಜ್ಯ ಸರ್ಕಾರದ ಮುತ್ತಿಗೆ ಹಾಕ್ತೀವಿ ಎಂಬುದು ಎಚ್ಚರಿಕೆ ಕೊಡ್ತೀವಿ ನಾವು. ಇದನ್ನು ಅಂದ್ರೆ ಈ
ಈಗ ನಗರದಿಂದ ಎಲ್ಲ ಡ್ರೈನೇಜು ಎಲ್ಲಾ ನೀರು ಇಲ್ಲಿಗೆ ಬರ್ತವೆ. ಹಳ್ಳಕ್ಕಿಲ್ಲ ಹಳ್ಳದಿಂದಾನೆ ಬರ್ತದೆ ಸರ್. ಇಲ್ಲಿ ಒಟ್ಟ ಏನಾದ್ರೆ ನಮ್ಮ ಯಾದಗಿರಿ ಜಿಲ್ಲೆ ಇದ್ದ ಇಲ್ಲಿ ಅನ್ನದ ಸುತ್ತಮುತ್ತ ಎಲ್ಲ ಎಷ್ಟು ವಾರ್ಡ್ ಅಂದ್ರೆ 31 ವಾರ್ಡ್ದಲ್ಲಿ ನೀರು ಎಲ್ಲ ಗಲೀಜು ನೀರು ಇಲ್ಲೇ ಬರ್ತಾವ್ರಿ. ಇಲ್ಲೇ ಬಂದಾಗ ಇದೇನಾಗಿದ್ರೆ ಇಲ್ಲಿ ಫಿಲ್ಟರ್ ನೀರು ಮಾಡ್ತಾರ ಅಂತ ಹೇಳ್ತಾರೆ. ಯಾವ ಫಿಲ್ಟರ್ ನೀರು ಆಗಲ್ರಿ. ಫಿಲ್ಟರ್ ಆದ್ರೂ ಕೂಡ ತಾತ್ಕಾಲಿಕ ಫಿಲ್ಟರ್ ನೀರು ಫಿಲ್ಟರ್ ಮಾಡಿದ್ರು, ಕೊಚ್ಚೆ ನೀರನ್ನ ಫಿಲ್ಟರ್ ಮಾಡಿ ಸ್ವಚ್ಛ ನೀರೇ ಫಿಲ್ಟರ್ ಮಾಡಿ ನಮ್ಮ ಅಂದ್ರೆ ಏನೋ ಸ್ವಚ್ಛ ನೀರು ಮಾಡೋದಿಲ್ಲ ಸರ್. ಇಲ್ಲಿ ಸುಮ್ಮನೆ ಕೆಮಿಕಲ್ ಅದೇನೋ ಪೌಡ್ರ್ ಗೀಡ್ರು ಅದು ಹಾಕಿ ಸ್ವಚ್ಛ ನೀರು ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೂ ಇಲ್ಲ ರೀ. ಜಿಲ್ಲಾಡಳಿತ ಏನಾದ್ರೆ ಸುಮಾರು ವರ್ಷದಿಂದ ಇಲ್ಲಿ ಯಾದಗಿರಿ ಜಿಲ್ಲೆಗೆ 14ರಿಂದ 15 ವರ್ಷ ಆದರೂ ಕೂಡ ನಮ್ಮ ಸ್ವಚ್ಛ ನೀರನ್ನು ಸಿಗ್ತಾ ಇಲ್ಲ. ಇಲ್ಲಿ ಜಿಲ್ಲಾಡಳಿತ ಅಂತ ಸ್ವಚ್ಛತೆಗೆ ಅವರಿಗೆ ಕಾರಣ ಇದು. ಜಿಲ್ಲಾಡಳಿತ ಮತ್ತೆ ಯಾದಗಿರಿಯಿಂದ ಗುರುಮಿಠಕಲ್ಕ್ಕೆ ಇದೇ ನೀರನ್ನ ಸಪ್ಲೈ ಮಾಡ್ತಾರೆ. ಮತ್ತೆ ಅಲ್ಲಿ ತಾಲೂಕನ್ನ ಹದಗೆಡ್ತಕ್ಕಂಥ ಕೆಲಸ ಮಾಡೋದು ಜಿಲ್ಲಾಡಳಿತನ. ಯಾದಗಿರಿಯಿಂದ ಸಪ್ಲೈ ಗುರುಮಿಠಕಲ್ ಮತಕ್ಷೇತ್ರಕ್ಕೂ ಇದೆ. ಇದೇ ನೀರೇ ಗುರುಮಿಠಕಲ್ ಮತಕ್ಷೇತ್ರಕ್ಕೆ ನೇರವಾಗಿ ಅಲ್ಲಿ ಕಳಿಸ್ತಾರೆ. ಅಲ್ಲಿ ಜನರನ್ನ ಜೀವನ ಮೇಲೆ ಆಟ ಆಡ್ತಾರೆ. ಈಗ ಇಲ್ಲಿ ನಮ್ಮ ಬಳಿ ಫಿಲ್ಟರ್ ಮಾಡಿ ಕೊಡ್ತಾರೆ. ಮುಂದೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವ ಫಿಲ್ಟರ್ ಇಲ್ಲ, ಇವೇ ನೀರೇ ಸಪ್ಲೈ ಮಾಡ್ತಾರೆ. ನದಿ ಅರ್ಧಕ್ಕೊಂದು ಅವೇ ಸಪ್ಲೈ ಮಾಡ್ತಾರೆ ಹಳ್ಳಿಗಳಿಗೆ. ಭೀಮಾ ನದಿಯಿಂದ ನೀರೇ. ಆ ರೀತಿ ಜನರ ಮೇಲೆ ಜೀವನ ಮೇಲೆ ಆಟ ಆಡಬಾರ್ದು ಜಿಲ್ಲಾಡಳಿತ. ಇದನ್ನ ತಕ್ಷಣ ಎಚ್ಚೆತ್ತುಕೊಂಡು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಬುದು ನೀವು ಇಟ್ಕೋಬೇಕಂಬುದು ನಮ್ಮ ಆಸೆ ಆದ್ರಿ. ಮಕ್ಕಳು ಇವೇ ನೀರು ಕುಡಿದು ಸಣ್ಣ ಮಕ್ಕಳು ಇವೇ ನೀರು ಕುಡಿದು ಕೇಸಿ ಎಲ್ಲರಿಗೂ ಕಾವಲಿ ಬರಕಚ್ಚದ, ಕಾಮಣಿ ಹಾಕಚ್ಚದ, ಡೆಂಗು ಇದ್ರಲಿಂತ ಧಾಮೆ ಆಗಿ ಎಲ್ಲ ಪರೇಶಾನ್ ಹಾಕಚ್ಚಾರ. ಈಗ ಪೂರಾ ಗಟರ್ ನೀರು, ಯಾದಗಿರಿ ಗಟರ್ ನೀರು ಎಲ್ಲ ಇಲ್ಲಿಗೆ ಬರ್ತಾವ್ರಿ. ಇದು ನೀರು ಇದೇ ಒಳಗೆ ಹೋಗ್ತಾವ. ಇದೇ ನೀರು ನಮ್ಗೆ ಮತ್ತೆ ಫಿಲ್ಟರ್ ಮಾಡಿ ಕೊಡ್ತಾರ್ರಿ. ಇದು ಯಾವ ಸಂಬಂಧ ರೀ? ನಮ್ಗೆ ಸ್ವಚ್ಛ ನೀರು ಬೇಕು. ಇಲ್ಲಿ ಬಗಲಾಗ ಹೊಸದ ಡ್ಯಾಮ್ ಆಗೈತ್ರಿ. ಆ ನೀರು ಗುರುಮಿಠಕಲ್ಗೆ ಹೋಗ್ತಾವ, ನಮ್ಗೆ ಯಾದಗಿರಿ ಸಿಗಲ್ಲ. ಅವು ನೀರು ನಮ್ಗೆ ಬೇಕ್ರಿ. ಈಗ ಎಲ್ಲಾರು ಹೇಳೋದೇನಂತಂದ್ರೆ ನಿಮ್ಮ ಡ್ಯಾಮ್ ಅಲ್ಲಿರೋ ನೀರು ಪಕ್ಕ ಕ್ಷೇತ್ರ ಹೋಗ್ತಾವ್ರಿ. ವಲಸೆ ನೀರೇ ನಮ್ಗೆ ಕುಡಿಸ್ತಾರಿ. ನಮ್ಗೆ ಸ್ವಚ್ಛತವಾಗಿ ನೀರು ಬೇಕು. ಇಲ್ಲಪ್ಪ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು. ಈಗ ಇಲ್ಲಿ ಡ್ರೈನೇಜ್ ಹೋಗಿದೆ, ಕೆಳಗಡೆ ಒಂದು ಹೋಗಿದೆಯಲ್ಲ, ಹಾ ಹಾ ಅದೇ ನೀರೇ ನಮ್ಗೆ ಹೋದ್ರಿ. ಈಗ ಈ ಬ್ರಿಡ್ಜ್ ಭೀಮಾ ಬ್ರಿಡ್ಜ್ಗೆ ಹೋಗಿ ಏನ್ ಹತ್ತಾವಲ್ರಿ, ಇದು ಕೆಳಗಡೆ ಇರೋದ್ರಿಂದ ಇದಕ್ಕೆ ಸಪ್ಲೈ ಆಗ್ತಾವ. ಅಲ್ಲಿ ಸ್ವಲ್ಪ ಮುಂದೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರೋದ್ರಿಂದ ಅಲ್ಲಿಂದ ಪೈಪ್ ಲೈನ್ ಗುರುಮಿಠಕಲ್ ಹೋಗ್ತಾವ. ಆ ಬ್ಯಾರೇಜ್ ಇಲ್ಲ, ಎದುರಿಸ್ಲಾಗಿ ಅಲ್ಲಿ ಪೈಪ್ ಲೈನ್ ಮಾಡಿ ಅದಕ್ಕೆ ಕನೆಕ್ಷನ್ ಕೊಟ್ರಂದ್ರೆ ನಮಗ್ ಪರವಾಗಿಲ್ಲ. ಆ ನೀರು ಬೇಕು ನಮಗ. ಅವೇ ಸ್ವಚ್ಛವಾದ ನೀರೇ ನಮಗ್ ಬೇಕು. ಬ್ರಿಡ್ಜ್ ಕಮ್ ಬ್ಯಾರೇಜ್ ಲಿಂದ ಗುರುಮಿಠಕಲ್ ಹೋಗ್ತಕ್ಕಂತ ನೀರೇ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಬೇಕು. ಗೊತ್ತಾಗುತ್ತೆ ಇದು ಕೊಚ್ಚ ನೀರು ಬೇಡ ನಮಗೆ. ಇದು ಕೊಳಚೆ ನೀರು ಎಮ್ಮೆಗಳ ಮಲ್ಕಂತಾವ. ಇವೇ ನೀರಲ್ಲಿ ಹೋಗ್ತಾವ, ಇವೇ ನೀರೇ ಫಿಲ್ಟರ್ ಆಗ್ತಾವ. ಅದೇ ಮೋಟರ್ ಓಡ್ತದ. ಅದು ಯಾವಾಗ ಅಂದ್ರೆ ಯಾದಗಿರಿ ಹುಟ್ಟಿದ ಮ್ಯಾಗ ಏನ್ ಮಾಡಿದ್ರಲ್ರಿ, ಮಷಿನ್ಗಳು ಅದ್ಯಾವ, ಮೋಟರ್ಗಳು ಅವ್ಯಾವ, ಬರೀ ಮನುಷ್ಯರು ಅಷ್ಟೇ ಚೇಂಜ್ ಆಗಿದಾರ. ಅವೇ ನೀರು ಮಾಡ್ತಾರ. ಇದು ಅಲ್ಲಿಂದ ಮಾಡಿದ್ರೆ ಅಂದ್ರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ರೆ ಈ ಕಲುಷಿತ ನೀರು ಅಲ್ಲಿಗೆ ಹೋಗಲ್ಲ, ಇದು ಕೆಳಗಡೆ ಅಂತ ಹೋಗ್ಬಿಡ್ತದ. ಅದು ನೀರು ಸ್ವಚ್ಛ ಇರ್ತಾವಂತಕ್ಕಂಥ ನಮ್ಮ ಅಭಿಪ್ರಾಯ. ಆರೋಗ್ಯದ ಮೇಲೆ ಯಾವ ತರದ ಪರಿಣಾಮ ಬೀರುತ್ತೆ? ಮಕ್ಕಳು ನೀರು ಕುಡಿತಾರೆ, ಹೆಂಗಸರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಇದೇ ನೀರು ಕೊಚ್ಚೆ ನೀರೇ ಕುಡಿಬೇಕು. ಕೊಚ್ಚ ನೀರ ಒತ್ತಟಿ ಇದೆ. ಇದು ಒಂದೇ ಮೋರಿ ಅಂತಿಲ್ರಿ. ಯಾದಗಿರಿದಾಗ ಎಷ್ಟು ಮೋರಿಗಳವ, ಈ ಎಷ್ಟು ಹಳ್ಳ ಅದ. ಇದು ಹಳ್ಳಕ್ಕೆ ಕಲೆಕ್ಷನ್ ಅದ. ಈ ಹಳ್ಳ ಹೋಗಿ ಒಳಗಿ ಕಲೆಕ್ಷನ್ ಅದ. ಹೊಳಿಯಿಂದ ಅದೇ ನೀರು ನಮ್ಮ ಫಿಲ್ಟರ್ಗೆ ಬರ್ತದ. ಫಿಲ್ಟರ್ ಬೆಡ್ಗೆ ಬಂದ್ಮೇಲೆ ನಮ್ಮ ಕಡೆಗೆ ನೀರು ಬರ್ತದ. ನಮಗೆ ಸ್ವಚ್ಛಾಗಿ ನೀರು ಸಿಗೋಲು. ನಮಗೆ ಸ್ವಚ್ಛ ನೀರು ಬೇಕಂದ್ರೆ ಹೊಸ ಬ್ರಿಡ್ಜಿಂದಾನೇ ಬೇಕು. ಇದು ನಮ್ಗೆ ಹಳಿ ಬ್ರಿಡ್ಜಿಂದ ನಮ್ಗೆ ನೀರು ಬೇಕಾಗಿಲ್ಲ. ರಾತ್ರಿ ಇಲ್ಲಿ 11 ಗಂಟೆ ಆದ್ರೆ ಯಾವ ದುಕಾನ್ ಚಾಲು ಇರಲ್ಲ. ಪ್ರತಿ ಟ್ರೈನ್ಗಳು, ಪ್ರತಿ ಬಸ್ಗಳು ಸ್ಟೇಷನ್ದಾಗ ನೀರು ಎಷ್ಟು ಅವು ಬಿ ಪೂರಾ ಭೀಮಾ ನದಿಯಿಂದಾನೇ ಬರ್ತದೆ ಸರ್. ಬಂದ್ರೆ ಸ್ವಚ್ಛಾಗಿ ನೀರಿಲ್ಲ. ಜನರೆಲ್ಲ ಬಂದು ಅದೇ ನೀರು ಕುಡ್ದು ಅವರು ಎಲ್ಲ ಬಿಮಾರಿ ಬರೋದು ಕಾರಣ ಈ ನೀರಿನ ಸರ್. ಮತ್ತೇನಿಲ್ಲ ಸರ್. ನಮ್ಗೆ ಎಲ್ಲ ಒಳ್ಳೆ ನೀರು ಕೊಡಿಸ್ಬೇಕು. ಯಾರು ಶಾಸಕರುಗಳು ಅಲ್ಲ, ನಿಮ್ ಶಾಸಕರು ಮತ್ತೆ ಅಧಿಕಾರಿಗಳು ಚೆನ್ನಾಗಿರೋ ನೀರು ಕುಡ್ಕೊಂಡು ಆರಾಮಾಗಿದ್ದಾರೆ ಮನೆಯಲ್ಲಿ. ನೋಡ್ರಿ ಸರ್, ಎಲ್ಲ ಬಿಸ್ಲರಿ ಒಂದ್ ಮಾತು ಹೇಳ್ಬೇಕಾದ್ರ ಅಲ್ಲಿ ನೋಡ್ರಿ ಎಮ್ಮೆ ನೋಡ್ರಿ. ಈಗ ಅಲ್ಲ ಎಮ್ಮೆ ಮಕ್ಕೊಂಡವ, ಅವೇ ನೀರು ಫಿಲ್ಟರ್ ಆಗಿ ಕುಡಿಸ್ತಾರ ನಮ್ಗ. ಅದು ಹೇಳ್ಬಾರ್ದು, ಅದು ದೇವ್ರಿಗೆ ಹತ್ತಿನ ಮಾತದು. ಹಿಂದಿನ ಕಾಲದಾಗ ಬಾಯಿ ನೀರು ಕುಡಿತೀವಿ ನಾವು ಸರ್. 6ನೇ ಸಾಲಿಗೆ ಹೋದಾಗ ಇದೇ ಆದ ನೀರು ಗುಂಟ ಹೊಡೆದು ಕುಡಿತೀವಿ ನಾವು. 1 ನಂಬರ್ ನೀರು ಅವಾಗ. ಯಾವಾಗ ನಾನು 6ನೇ ಸಾಲಿಗೆ ಹೋದಾಗ ಹಾ ಅವೇ ಬುತ್ತಿ ತರ್ತೀವಿ ಊರ್ಲಿಂತ. ಎಷ್ಟು ವಯಸ್ಸು ನಿಮ್ಗೆ? 64 ಅದ. ಈಗ 64 ವಯಸ್ಸು ನನ್ಗ. ಹಾ ಆಗ್ಯದ. ಅಲ್ಲಿ ಬುತ್ತಿ ಬಿಚ್ಚಿ ಅದೇ ನೀರು ಗುಂಟ ಹೊಡೆದು ಕುಡಿತೀವಿ ಅರ್ಧ ನೀರು. ಈಗ ಅಲ್ಲಿ ಬಾಯಿ ಮುಚ್ಚ ಮೂಗು ಮುಚ್ಚ ತಿರುಗಾಡ್ತದ. ಅಲ್ಲಿ ಹೋಗ್ಬೇಕಾದ್ರ ಮೂಗು ಮುಚ್ಚ ತಿರುಗಾಡ್ತದ ಮನುಷ್ಯ. ಅಂತ ನೀರು ಹೆಂಗ್ ಕುಡಿಬೇಕ್ರಿ ಸಾಹೇಬ್ರೆ? ನೀವು ಇದ್ರ ಮುಖಾಂತರ 18 ಮುಖಾಂತರ ಹಾಲು ಕರ್ನಾಟಕ ಹಾಲು ದೇಶಕ್ಕೆ ಮುಚ್ಚಬೇಕು. ಮಾತು ದಯಮಾಡಿ ಹೇಳ್ತೀನಿ ನಾನು. ಎಲ್ಲರಿಗೆ ಆರೋಗ್ಯದಿಂದ ಇರಂಗ್ ಮಾಡಿ ಸ್ವಲ್ಪ ದಯಮಾಡಿ. ಯಾಕೆ ಅಂತಂದ್ರ ಮನಸ್ಸು ನೋಯಿಸ್ತದ. ಎಲ್ಲರ ಜೀವನ ಅಲ್ರಿ, ಜೀವನ ಎಲ್ಲರದು ಒಂದೇ. ಅಲ್ಲಿ ನೀವು ಕುಡಿರಲ್ಲ, ರಾಜಕಾರಣ ಕುಡ್ರಿ. ಅದು ನೀವು ಕುಡಿದ್ರೆ ನಾವು ಕುಡ್ತೀಬೇಕಾರ. ನೀವು ಅದು ಕುಡಿಯೋದು ನಾವು ಇದು ಕುಡಿಯೋಂತ ನಾವು ಮನುಷ್ಯರ. ನಾವು ಅಷ್ಟೇ ಮನುಷ್ಯರ. ಸ್ವಲ್ಪ ತಿಳ್ಕೊಂಡು ಮಾತಾಡೋಕೆ ಮನುಷ್ಯ. ಅಲ್ಲಿ ನೋಡ್ರಿ, ನೀವು ಬಂದು ನೋಡ್ರಿ ನೀರಿನಲ್ಲಿ
ನೀರು ನೋಡ್ರಿ ಎಲ್ಲಿ ಬಂದು ಹೆಂಗ್ ಕುಡಿಬೇಕು, ಮಕ್ಕಳು ಹೆಂಗ್ ಕುಡಿಬೇಕು, ದೊಡ್ಡವ್ರು ಹೆಂಗ್ ಕುಡಿಬೇಕು, ರೈತರು ಹೆಂಗ್ ಕುಡಿಬೇಕು ಅದೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವು. ಎಲ್ಲರಿಗೂ ಒಂದೇ ಮಾಡ್ರಿ ಕೆಲಸ ಆದಷ್ಟು ಕೈ ಮುಗಿದ್ ಕೇಳ್ತ ನಿಮ್ಗೆ ನ್ಯೂಸ್ ಪ್ರಕಾರ ಎಲ್ಲರಿಗೂ ಕೊಂತಂಗೆ ಮಾಡಿಸಪ್ಪು. ಇಷ್ಟ ನನ್ನ ವಿನಂತಿ. ಹಿಂಗ್ ಮಾಡ್ತಾ ಇದಾರೆ, ಯಾಕೆ ನಿಮ್ಮ ಸಮಸ್ಯೆನ ಅವ್ರು ಬಗೆಹರಿಸ್ತಾ ಇಲ್ಲ? ಯಾರು ಹೇಳೋರು? ನೀವು ಬಂದ್ರೆ ಆತ ಕೆಲಸ, ನಿಮ್ಮ ಮುಖಾಂತರ ಆತ, ಬೇರೆ ಮುಖಾಂತರ ಸಾಧ್ಯ ಆಗೋದು. ಸಂಘ ಪರಿವಾರಗಳ ಮುಖಾಂತರ ಆತ ಕೆಲಸ ಆತ ನೋಡ್ರಿ. ಅಷ್ಟು ಮಾಡ್ರಿ, ದಯಮಾಡಿ ಪುಣ್ಯ ಕಟ್ತೀರಿ ನೀವು ಸ್ವಲ್ಪ. ಅಧಿಕಾರಿಗಳು ಜನಪ್ರತಿನಿಧಿ ಸ್ವಾರ್ಥಿಗೆ ಬಿದ್ದಾರೆ ಸರ್. ಏನೋ ಚುನಾವಣೆ ಟೈಮ್ನಾಗ ಹೆಂಗ್ ತಿರುಗ್ತಾರಲ್ಲ ಸರ್, ಆ ಟೈಪ್ ತಿರುಗಿ ಮಾಡಿದ್ರ ಜನಗಳಿಗೆ ಇಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆ ಟೈಮ್ನಾಗ ತಿರುಗಾಡಿದವರು ಮತ್ತೆ ಚುನಾವಣೆ ಬಂದಾಗೆ ರೈತರ ಕಡೆಗೆ ಜನರ ಕಡೆಗೆ ಮುಖ ಮಾಡ್ತಾರ. ಅದಾಗಬಾರ್ದು. ಇವ್ರಿಗೆ ಈಗೆಲ್ಲ ಇಷ್ಟೆಲ್ಲ ಈಗ ಏನಂದ್ರೆ ಇವ್ರು ಮನಸ್ಸು ಮಾಡಿದ್ರೆ ಹೊಲ ಮನಿ ಜಮೀನ್ ಅದ, ದೇವ್ರ ಕೊಟ್ಟನ ಏನು ಕಡಿಮೆ ಇಲ್ಲ. ಆದ್ರ ಎಲ್ಲರ ಪರವಾಗಿ ಇವರೊಬ್ಬರು ಸ್ವಾಮಿ ಅಂತ ಎಲ್ಲ ದೇವಸ್ಥಾನ ಪೂಜೆ ಮಾಡ್ತಾರ, ಜನರು ಕರೆದ ಲಗ್ನದಾಗ ಎಲ್ಲ ಕಡೆ ತಿರುಗಾಡ್ತಾರ. ಇವತ್ತ ಕಣ್ಣೀರು ಸುಮ್ಮನೆ ಬರಲ್ರಿ. ಮನುಷ್ಯಾಗ ಎಲ್ಲರನ್ನು ಸಮಾನಾಗಿ ನೋಡ್ಬೇಕು. ಅವ್ರಿಗೆ ಬೆಲ್ ಹೊಡೆದ್ರೆ ಬಿಸಿಲೇರಿ ನೀರು ಬರ್ತದ, ನೀರು ಆಮೇಲೆ ಯಾದಗಿರಿಗೆ ಇರ್ತಕ್ಕಂಥ 2 ಭೀಮಾ ನದಿ, ಕೃಷ್ಣ ನದಿ ಇದ್ದು ಯಾವ ಜಿಲ್ಲೆಗಿಲ್ಲ. 2 ನದಿ ಬ್ಯಾಸಿ ಕುಡಿಯ ನೀರು ಸಮಸ್ಯೆ ಆಗ್ತಾವ. 2 ದಿವ್ಸಕ್ಕೊಂದ್ಸಲ ನೀರು ಬಿಡ್ತಾರ. ಅದೇ ಕೊಳಿಚೆ ಪಾಸ್ಗಟ್ಟಿದ ನೀರೇ ಬಿಡ್ತಕ್ಕಂಥ ವ್ಯವಸ್ಥೆ ಆಗಲಾಗತ್ತದ. ಹಂಗಾಗಿ ದಯವಿಟ್ಟು ನ್ಯೂಸ್ 18 ಮುಖಾಂತರ ಇದನ್ನ ನಿರಂತರವಾಗಿ ರಾಜ್ಯ ಸರ್ಕಾರದ ಗಮನ ಸೆಳೆದಕೇಸಿ ಇದಕ್ಕೆ ನ್ಯಾಯ ಕೊಡಿಸ್ತಾ ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು. ನಿಮ್ ಜೊತೆ ನಾವಿರ್ತೀವಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸರ್ ಏನೇನ್ ಸಮಸ್ಯೆ ಸರ್? ಅವ್ರು ಪಾಪ ಅಳ್ತಾ ಇದ್ರು. ಇದು ಜಿಲ್ಲಾಡಳಿತ ಆಯ್ತು, ಸರ್ಕಾರ ಆಯ್ತು, ಕೂಡಲೇ ಎಚ್ಚೆತ್ತು ಇದು ಮಾಡಿಲ್ಲ ಸರ. ನಮ್ಮ ಯಾದಗಿರಿ ನಮ್ಮ ಉಮೇಶ್ ಮುದ್ನಾಳವರ ಹೋರಾಟದಿಂದ, ನಿಮ್ಮ ನ್ಯೂಸ್ 18 ಹೋರಾಟದಿಂದ ಕೂಡಲೇ ಇದು ಸರಿಪಡಿಸಲಿಂದರ ಕೂಡಲೇ ಇದೊಂದು ಸಲ ಮುತ್ತಿಗೆ ಹಾಕಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅಂದ್ರೆ ಸರ್ ಇಲ್ಲಿ ಸರಿಪಡಿಸೋದು ಅಂದ್ರೆ ಏನ್ ಸರ್? ಈಗ ಇದನ್ನ ಸರಿ ಅಂದ್ರೆ ಡ್ರೈನೇಜ್ ಎಲ್ಲ ಕಲೆಕ್ಷನ್ ಕೊಟ್ಟಾಗ್ಬಿಟ್ಟಿದೆ. ಈಗ ಸರಿಪಡಿಸೋದು ಅಂದ್ರೆ ಏನು? ಆ ಎಲ್ಲ ಕಲೆಕ್ಷನ್ ಭೀಮಾ ನದಿಗೆ ನಮ್ಮ ನೀರಿಗೆ ಕಲೆಕ್ಷನ್ ಕಡಕ್ ಮಾಡ್ಬೇಕು ಸರ್. ಹೊಸ ಬ್ರಿಡ್ಜ್ಗೆ ಮಾಡ್ಬೇಕು. ಹೊಸ ಬ್ರಿಡ್ಜ್ಗೆ ಮಾಡ್ರೆ ನಮ್ಗೆ ಒಳ್ಳೆ ನೀರು ಸಿಗ್ತದ. ನಾವು ಎಲ್ಲರೂ ಒಳ್ಳೆಯಾಗಿ ಆರಾಮಾಗಿ ನೆಮ್ಮದಿಯಾಗಿರ್ತೀವಿ, ಆರೋಗ್ಯ ಆಗಿ. ನಮ್ಮ ನೀರಿಗೆ ನಮ್ಗೆ ಭಾಳ ತೊಂದರೆ ಆದ ಸರ. ನಾವು ಇಲ್ಲಿ ಒಳಿ ಇಟ್ಟು ಬ್ಯಾಸ್ಗಿ ಕಾಲದಾಗ 3 ದಿವಸ 4 ದಿವಸಿಗೆ ಒಂದು ಸಾರ್ತಿ ನೀರು ಬರೋದು ಪರಿಸ್ಥಿತಿ ನಮ್ಮ ಊರಲ್ಲೇ. ಒಳಿ ನಮ್ಮ ಊರಿಗೆ ಅದ. ನಮ್ಗೆ ಪರಿಸ್ಥಿತಿದಾಗ ಈ ನೀರು ನಮ್ಗೆ ಮನಿತನ ಮುಟ್ಟಲ್ಲ. ನಾವು ಭಾಳ ಹೈರಾಣಾಗಿರ್ತೀವಿ ನೀರಿನ ಸಲಗ. ಎಲ್ಲೆಲ್ಲಿ ಬೋರಿಂಗ್ ಅವ ಅಲ್ಲಿ ಹೋಗಿ ಹೊತ್ಕೊಂಡ್ ಬರ್ತೀವಿ. ಈಗ ನಮ್ಮ ವಯಸ್ಸು ಇಷ್ಟ ಆಗದ, ಇವೇ ನೀರು ಕುಡಿಯಕ್ ಹಚ್ಚಿರಿ. ಇವ್ರು ಫಿಲ್ಟರ್ ಹೇಳ್ತಾರ, ಫಿಲ್ಟರ್ ಬರಲ್ರಿ. ಬರೇ ನೀರು ಒಳೆಲಿಂದ ಟ್ಯಾಂಕಿಗೆ ಬರ್ತಾವ, ಟ್ಯಾಂಕಿಗೆ ಬಂದು ನಮ್ ನಳಕ್ ಬರ್ತಾವ. ಅವೇ ನೀರು ನಾವು ಕುಡಿಯೋದು ಬರೀ ಫಿಲ್ಟರ್ ಅಂತಾರ ಅವ್ರು. ನಮಗ ಇವು ನೀರು ಬೇಕಾಗಿಲ್ಲ. ನಮ್ಗೆ ಹೊಸ ಬ್ರಿಡ್ಜ್ ನೀರ್ ಆಗ್ಯಾವ, ಅವೇ ನೀರು ನಮ್ಗೆ ಬೇಕ್ರಿ. ಹೆಂಗಂದ್ರೆ ಇವು ನೀರು ಪೂರ ಗಂಧ ನೀರ್ರಿ. ಎಲ್ಲಿ ಇವ್ರು ಟ್ಯಾಂಕಿ ಕುಂದ್ರಿಸ್ಯಾರ, ಎಲ್ಲಿ ಮಸೀನ್ ಆದ್ರಿ ಅಲ್ಲಿ ಪೂರ ಇವೆಲ್ಲ ನೀರು ಹೋತಾವ. ಇವು ನೀರು ನಮ್ಗೆ ಬೇಕಾಗಿಲ್ಲ. ಹೊಸ ಬ್ರಿಡ್ಜ್ ನೀರು ಏನು ಆದ ಅವೇ ನೀರು ನಮ್ಗೆ ಬೇಕ್ರಿ. ನಿಮ್ ಮುಖಾಂತರ ನಾವು ಹೇಳ್ತೀವಿ, ನಮ್ಗೆ ಅವೇ ನೀರು ಬೇಕು. ನಮ್ಗೆ ಅವು ನೀರು ಸಿಗಲಿಲ್ಲ ಅಂದ್ರೆ ನಾವು ಯಾದಗಿರಿ ಪೂರ ಬಂದ್ ಮಾಡ್ತೀವಿ. ಎಲ್ಲ ರೋಡ್ ಹೋಗಿ ಎಲ್ಲ ಜಾಮ್ ಮಾಡ್ತೀವಿ. ನಾವೊಂದು ಸಂಘದವ್ರಿ ರೀ. ಮುದ್ನಾಳ ನಮ್ಮ ಉಮೇಶ್ ಅಣ್ಣವರು ಜೊತೆಗೆ ನಾವು ಇರ್ತೀವಿ. ಅವ್ರು ಏನ್ ಹೇಳ್ತಾರ ಅದು ನಾವು ಮಾಡ್ತೀವಿ. ನಮಗೆ ನೀರು ಬೇಕು, ಒಳ್ಳೆ ನೀರು ಬೇಕು. ಇವು ಕಚಡ ನೀರು ನಮಗೆ ಬೇಕಾಗಿಲ್ಲ. ಹೊಸ ಬಿರ್ಲಿ ಬರೋ ನೀರು. ಬ್ರದರ್, ಕುಡಿಯಕ್ ನೀರು ಸಿಗ್ತಾ ಇಲ್ಲ ಅಂತಂದ್ರೆ ಸರ್, ಇವಾಗ ನೋಡಿ 30 ವರ್ಷದಿಂದ ನಾವು ಇದೇ ನೀರು ಕುಡಿತಾ ಇದೀವಿ. ಇಲ್ಲಿಂದ 40 ಕಿಲೋಮೀಟರ್ ದೂರ ಇರ್ತಕ್ಕಂಥ ಗುರ್ಮಿಟ್ಕಲ್ ತಾಲೂಕಲ್ಲಿ ಫಿಲ್ಟರ್ ನೀರು ಇದು ಆ ನೀರು ಬಿಡ್ತಾ ಇದ್ದಾರೆ. ಇಲ್ಲಿ ನಾವು ಯಾದಗಿರಿಯಲ್ಲಿ 30 ವರ್ಷದಿಂದ ಇರ್ತಾರವರು ನಮಗೆ ಇವು ಹೊಲಸು ನೀರು ಕೊಡ್ತಾ ಇದಾರೆ. ಇದನ್ನ ಏನು ಸರ್, ಇದು ಕುಡಿದು ನಮ್ಮ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇದು ಟೈಫಾಯ್ಡ್, ಮಲೇರಿಯಾ ಇದೆಲ್ಲ ಬಂದು ಜನಗಳೆಲ್ಲ ಆರೋಗ್ಯ ಕೆಡ್ತಾ ಇದೆ. ಅದು ಏನ್ ಮಾಡ್ತೀರಾ ನಿಮ್ ಕಡೆಯಿಂದ ಸ್ವಲ್ಪ ಮಾಡಿಸಿ. ಅದು ಕುಡಿಯೋದಕ್ಕಲ್ಲ, ಕಣ್ಣಿಂದ ನೋಡೋದಕ್ಕೂ ಆಗಲ್ಲ. ನೋಡಿ ಇಲ್ಲಿ ಎಮ್ಮೆ ಎಲ್ಲ ಮಲ್ಕೊಂಡಿದಾವೆ. ಈ ಗುಡ್ಡದ ಬ್ಯಾಕ್ ಸೈಡ್ ಲಿಂದ ಎಷ್ಟು ಬಿಲ್ಡಿಂಗ್ಗಳು ಅವ, ಅವೆಲ್ಲ ನೀರು ಇಲ್ಲಿಗೆ ಬರ್ತದೆ ಸರ್. ಗುಡ್ಡದ ಮುಂದಗಡೆ ಇವೆಲ್ಲ ಇಲ್ಲಿಂದ ಮುಂದಗಡೆ ನಿಂತ ಈ ಬಿಲ್ಡಿಂಗ್ ಅವಲ್ರಿ, ಅವೆಲ್ಲ ಈ ಕಲೆಕ್ಷನ್ ಸರ್. ಈ ಕಲೆಕ್ಷನ್ ಸರ್. ಇವೆಲ್ಲ ನೀರು ಹೋಗಿ ಈ ಸುತ್ತ ಹೋಗಿ ಅಲ್ಲಿ ಫಿಲ್ಟರ್ಗೆ ಹೋಗ್ತದೆ ಸರ್. ಅಲ್ಲೇ ಫಿಲ್ಟರ್ ಮಾಡಿ ನೀರು ನಮಗೆ ಕುಡಿಸ್ತಾರೆ ಸರ್. ಮೇಡಮ್ ಏನ್ರಿ ಮೇಡಮ್, ನಿಮ್ಗೆಲ್ಲ ಕೊಚ್ಚೆ ನೀರು ಕುಡಿಸ್ತಾ ಇದಾರೆ ಅಂತ ಕಂಪ್ಲೇಂಟ್? ಹೌದು ಸರ್, ಇದು ತುಂಬಾ ದಿನದಿಂದ ಇದು ಪ್ರಾಬ್ಲಮ್ ಆದ್ರಿ ಸರ್. ಇಲ್ಲಿಂದ ನೀವು ಸೀದಾ ಡೈರೆಕ್ಟ್ ಭೀಮಾ ನದಿಗೆ ಹೋಗ್ತದೆ ಸರ್. ಅಲ್ಲಿಂದ ನಮಗಿದು ಬರ್ತದೆ. ಅಲ್ಲಿ ಯಾವ ಥರ ಇದಾಗ್ತದೆ ಗೊತ್ತಿಲ್ಲ, ಬಟ್ ಅದನ್ನೇ ನಾವು ಕುಡಿದು ಇವಾಗ ಕಾಲೆಲ್ಲ ಭಾಳ ಸೂಕ್ಷ್ಮ ಸರ್. ಅದರಿಂದ ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ವಯಸ್ಸಾದವ್ರಿಗೆ ತುಂಬಾ ತೊಂದರೆ ಆಗ್ತಿದೆ. ಆದಷ್ಟು ಜಲ್ದಿ ಇದು ಏನಾದ್ರು ಇದ್ರ ಏನಂತಾರ ಪರಿಹಾರ ನಮ್ಗೆ ಮಾಡಿ. ಕೇಳ್ತಾ ಇದ್ರೆ ನಮ್ಗೊಂದು ಲೋಟ ಚೆನ್ನಾಗಿರೋ ನೀರು ಕೊಡಿ ಅಂತ ತುಂಬಾ ವರ್ಷದಿಂದ ಸರ್, ಸುಮಾರು ವರ್ಷದಿಂದ ಕೇಳ್ತಾನೆ ಇದೀವಿ. ನಾವಂತರ ಈಗ ನಮ್ಮ ಬುದ್ಧಿ ತಿಳಿದಾಗಲಿಂದ ನಾವು ಏನಿಲ್ಲ ಅಂದ್ರೆ ಈಗ ನಾವು ಅಟಲ್ ಹಿಂದಿಗೆ ಬಂದು ಒಂದು 27 ವರ್ಷದಿಂದ ಅವಾಗಲಿಂದ ನಾವು ಕೇಳ್ತಾನೆ ಇರ್ತೀವಿ. ಸುಮಾರು ಜನ ನಾವು ಬಹಳಷ್ಟು ಶಾಸಕರಿಗೆ ಆಗಿರ್ಬೋದು, ಸಚಿವರಾಗಿರ್ಬೋದು, ಜಿಲ್ಲಾಡಳಿತಕ್ಕೆ ಆಗಿರ್ಬೋದು ಬಹಳಷ್ಟು ಮನವಿ ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಸರ್. ಇದು ಅಲ್ಲಿಗೆ ಏನ್ ಮಾಡೋದ್ನ ಪರಿಹಾರ ಏನಿದಕ್ಕೆ? ಈಗ ಶುದ್ಧ ನೀರು ಕೊಡ್ರಿ ಒಂದು. ಇಲ್ಲಪ್ಪ ಅಂದ್ರೆ ದವಾಖಾನೆಗೆ ಎಸ್ಮಿಂದರಲ್ಲಿ ಎಲ್ಲ ದವಾಖಾನೆಗ ಯಾವ ರೋಗ ಬಂದಿರ್ತದ ಅವ್ರಿಗೆ ಬಿಲ್ ಕಟ್ರಿ.
ಎರಡೇ ಒಂದು ಕೆಲಸ ಮಾಡ್ರಿ, ಶುದ್ಧ ನೀರು ಕೊಡ್ರಿ, ಒಂದು ಪೇಷಂಟ್ಗಳು ಆಸ್ಪತ್ರೆ ಬಿಲ್ ಕಟ್ಟಿ ಎರಡೇ ಒಂದು ಕೆಲಸ ಮಾಡ್ರಿ. ಅಂದ್ರೆ ನೀ ಎಂತ ನೀರು ಹಾಕಿ ಕೊಡ್ರಿ ಕುಡಿತೀವಿ ನಾವು, ಇಲ್ಲಂತಲ್ಲ. ಏನು ರೋಗ ಬಂದಿರ್ತದ ಅದು ಕಟ್ಕೊಂಡ್ಬಿಡ್ರಿ, ಬೇಡ ನಾವು. ಎರಡೇ ಒಂದು ಯಾವ್ದು ಇಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗಿ ಹೇಳ್ರಿ, ನಾವು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ. ಅವೇ ನೀರು ಕುಡ್ರಿ, ದೊಡ್ಡ ಮಂದಾಗ ಎಲ್ಲ ತೋರಿಸಿ ಹೋಗ್ರಿ, ಸಾಯಿ ಹೋಗ್ರಿ ಅಂತಂದ್ರೆ ಅರ್ಥ ಏನದ್ರದ್ದು? ಹೌದಾ ಇಲ್ಲ? ಚಲೋ ನೀರು ಕೊಡ್ರಿ. ಎದಕ್ಕೆ ಆರಿಸಿದ್ವಿ ನಾವು? ಓಟ್ ಹಾಕಿ ಆರಿಸಿದ್ದು ಪ್ರಯೋಜನ ಏನದು ಹೇಳ್ರಿ ನೀವು? ಈಗ ಎಲ್ಲ ಜನರಿಗೆ ಚಲೋ ಇರಬೇಕಂತ ಬಯಸ್ತಾರಲ್ಲ ಹೊಸ ಮಂದಿ. ಮತ್ತು ಚಲೋ ಗಿಡಕಲ್ಲಿ ನೀವು ಉಣೋದು ತಿನ್ನೋದು ಬೇರೆ ಉಳಿತು. ಬರೀ ಕುಡ್ಲಿಕ್ಕೆ ನೀರು ಸ್ವಲ್ಪ ಗಾಡಿಗಳು ಜಂಪ್ ಅಲ್ಲದಂಗೆ ವಾರ ಸಾಕಷ್ಟೇ, ಮತ್ತೇನಿಲ್ಲ. ಅವ್ರು ಅಷ್ಟೇ ಕೆಲಸ ಮಾಡಿದ್ರೆ ಸಾಕಾಯ್ತು ನಮ್ಗೆ. ಹೇಳ್ತಿಲ್ಲ ನಿಮ್ಗೆ? ಆದಷ್ಟು ನೀವು ದಯಮಾಡಿ ನಿಮ್ಮ ಮುಖಾಂತರ ಆದ್ರೆ ಜಲ್ದಿ ಅದು ಕೆಲಸ ಆಗ್ತದೆ ಸರ್. ನಿಮ್ಮ ಮುಖಾಂತರ ಬೇರೆ ಕೆಲ ಆಗಲ್ಲ. ಮತ್ತೆ ನಾವೆಲ್ಲ ಓಡಾಡ್ತೀವಿ, ಮುದ್ದಾಡೋರ ಆರ ಉಮೇಶ ಆನ ಆತರ ಎಲ್ಲಿ ಕರೆದ್ರ ರಾತ್ರಿ 12 ಕರೆದ್ರೆ ಓದ್ತೀವಿ, ಕುಂದಿರ್ತೀವಿ, ಬೆಟ್ಟದ ಬೆಳಗಾನ ಕುಂದಿರ್ತೀವಿ. ಆದ್ರೆ ನಿಮ್ಲಿಂದ ಮಾತ್ರ ಕಣ್ ತೆರಿತದ. ನಾವು ಈ ಥರ ಮಾಡ್ತಾನಲ್ಲ, ಇಲ್ಲಿ ಅದಕ್ಕೆ ಅಷ್ಟೇ ನೋಡ್ತೀವಿ ನಾವು. ನಿಮ್ಮದು ಇಡೀ ಎಲ್ಲ ಕಡೆ ಓದ್ತದ. ಅವರು ಸ್ವಲ್ಪ ಮಕ್ಕಳ್ರು ಎದ್ದು ಕುಡ್ತಾರ, ಎಲ್ಲಿ ಗದ್ದು ನಮ್ಮ ಚಲೋ ಮಾಡಿಸ್ಬೇಕಂತದ. ಆದಷ್ಟು ಮಾಡಿ ದಯಮಾಡಿ ನೀವು ಹಾಕ್ರಿ ಬೇಗಾನ. ಒಂದ್ಸಲ ಹಾಕ್ಬಿಡ ಬಡಕೋಬೇಡ್ರನ್ನ ತಿರುಗಿ ಹಾಕಿಸಿಂತ ಹೊಸ ಮಂದಿ ಸ್ವಲ್ಪ ಕಣ್ತಿರಂಗ್ ಮಾಡಿ ದಯಮಾಡಿಸಿ ಅಷ್ಟನ್ನು ವಿನಂತಿ ಸರ್. ಆನೆಕಾಲು ರೋಗ ನೋಡ್ರಿ ನಂಬರ್ 1 ಆಗಿದೆ ಯಾದಗಿರಿ. ಆನೆಕಾಲು ರೋಗ ಭಾಳ ಹಳ್ಳಿಗಳಿಗೆ ಈ ಎಲ್ಲ ಕಲುಷಿತ ನೀರು ಕುಡಿದು ಎಲ್ಲ ಇದು ಫಿಲ್ಟರ್ ಅಂತಾರೆ. ಎಲ್ಲಿ ಫಿಲ್ಟರ್? ಈ ನಳಕ್ಕೂ ಆಗ್ತಾವ, ನಳದಿಂದ ಸೀದಾ ಬರ್ತಾವ. ನಾವು ಯಾದಗಿರಿ ಬಾಡಿಗೆ ಮನೆಯಾಗಿದ್ದೀವಿ, ನಮ್ದು ಅಭ್ಯ ತುಮಕೂರದವರು ಇದ್ದು ಕುಡಿದು ನೀರು ಎಲ್ಲ ಕಲುಷಿತ ನೀರೇ ಅವ್ರಿ, ಶುದ್ಧೀಕರಣ ನೀರಿಲ್ಲ. ಯಾರು ರೊಕ್ಕ ಇದ್ದವರು ಫಿಲ್ಟರ್ ನೀರು ಅದು ಅಂತ ತಂದ್ಕೊಂಡು ಕುಡಿತಾರೆ. ಜಿಲ್ಲಾಧಿಕಾರಿಗಳು MLAಗಳೆಲ್ಲ ಬಿಸ್ಲರಿ ನೀರು ಸ್ನಾನ ಮಾಡೋದು ಅದೇ ನೀರು ಸರ್. ಈ ತರ ಈಗ ಇದ್ದಾಗ ಏನೋ ಚೆನ್ನಾಗಿದ್ದವ್ರು ಒಳ್ಳೆ ನೀರು ಕುಡಿತಾರೆ. ಈಗ ನಮ್ಮಂತ ಬಡವರು ಏನ್ ಮಾಡ್ಬೇಕು? ಡ್ರೈವರ್, ಆಟೋಗಳು ಓಡಿಸೋರು ಎಲ್ಲ ಸ್ವಲ್ಪ ಪರಿಹಾರ. ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅತಿ ಸಣ್ಣ ಜಿಲ್ಲೆ, 14 ವರ್ಷದಿಂದ ಆಗಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರು, ಬಡವರು, ರೈತರೇ ಜಾಸ್ತಿ ಸರ್. ಇಲ್ಲಿ ವಿದ್ಯಾವಂತರು ಸ್ವಲ್ಪ ಜನ ಭಾಳ ಮಾಡಿದ್ರೆ ₹1ದಾಗ 10%, ಅವ್ರ 90% ಪೂರ ಕಡು ಬಡವರು ಜಾಸ್ತಿ ಅರ. ಹಂಗಿರೋದ್ರಲಿಂತ ಇವ್ರಿಗೆ ಪರಿಸ್ಥಿತಿ ಏನದ, ಕುಡಿ ನೀರು ಇವತ್ತೇನದ ಆಟೋ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಅವರು ನೀರು ಆಗಲಿ ಮಷಿನ್ ಫಿಲ್ಟರ್ ಕುಡ್ಸಕ್ಕಲ್ಲ. ದೊಡ್ಡವ್ರು ಏನದಾರ ಅವ್ರವ್ರ ಮನೆಗೆ ಫಿಲ್ಟರ್ ಕುಡಿಸ್ಬಿಟ್ರೆ ಸರ್. ಫಿಲ್ಟರ್ ಇವೇ ಫಿಲ್ಟರ್ ನೀರನ್ನ ಮತ್ತೆ ಫಿಲ್ಟರ್ ಮಾಡ್ಕೊಂತಾರೆ. ಈ ನೀರು ಕುಡಿಯಲ್ಲ ಅವರು, ಬೇರೆ ಫಿಲ್ಟರ್ ನೀರ. ಆಮೇಲೆ ಅವ್ರಿಗೆ ತಂದು ಕೊಡೋರು ಬೇರೆ ಬಿಲ್ ಬಟನ್ ಹಾಕಿದ್ರೆ ಸಾಕು ತಂದು ಕೊಡ್ತಾರೆ. ಆದ್ರೆ ಇವ್ರಿಗಲ್ಲ ಅದೇ ನೀರು ಕುಡಿಯೋರಿಗೆ ಯಾರು ತಂದು ಕೊಡಕಲ್ಲ. ಆಮೇಲೆ ಇವ್ರನ್ನ ದುಡ್ಡು ಬದುಕದೇ ಕಷ್ಟ ಅದ್ರಿ. ಅದರಲ್ಲಿ ಇವ್ರು ಚಂಜಿಸ್ತಾನ ಮುಂಜಾನೆ ಹೋಗಿ ಸಾಯಂಕಾಲ ತಾನು ದುಡ್ದು ಹೋಗಿದ್ದಾರ ಒಂದು, ಆ ನೀರು ಸಿಗ್ಲಾರ್ದೆ ಕುಡಿದು ಏನಾದಂದ್ರೆ ಆರೋಗ್ಯದಲ್ಲಿ ಏರುಪೇರು ಹಾಕಿಸಿ ಇವ್ರು ದುಡಿಯೋದನ್ನ ಕುಂಠಿತ ಆಗ್ತದ. ಮತ್ತೆ ಇವ್ರನ್ನ ಆಸ್ಪತ್ರೆ ಸೇರಿ ಮಕ್ಕಳ ಆಸ್ಪತ್ರೆಗೆ ಹೋದ್ರೆ ಇವ್ರು ಹೋಗ್ಬೇಕು, ಇವ್ರು ಹಾಸ್ಪಿಟ್ಲ್ ಹೋದ್ರೆ ಮಕ್ಕಳು ಹೋಗ್ಬೇಕು. ಹಂಗಾಗಿ ಒಬ್ಬರಿಂದ ಒಬ್ರಿಗೆ ಪರಿಸ್ಥಿತಿ ಬಿಡಲಾರ್ದು ಇವ್ರು ಏನು ಬದುಕಂಗಿಲ್ಲ. ಒಂದು ಆಟೋಗಿನ ಏನಾದ್ರು ಲೋನ್ ನಿಂತ ತೊಂದ್ರೆ ಅಂದ್ರೆ ಆ ಲೋನ್ ಮುಗಿಯಂಗಿಲ್ಲ, ಆಟೋದು ಕಟ್ಲಕ್ನ ಆಗಲ್ಲ. ಇದೇ ದುಡ್ದು ಆಸ್ಪತ್ರೆಗೆ ಇಟ್ಟಕೇಸಿ ಅನಾರೋಗ್ಯದಿಂದನೇ ಬಳತಕ್ಕಂಥ ಪರಿಸ್ಥಿತಿ ಯಾದಗಿರಿ ನಗರದ ಜನತೆಗೆ ಆದ್ರೆ. ಸರ್ ಏನ್ ಪರಿಹಾರ ಏನ್ ಮಾಡಬಹುದು ಇದಕ್ಕೆ? ಯಾರನ್ನಕ್ಕೇನ್ರಿ, ಈಗ ಸರಿಸುಮಾರು 40-50 ವರ್ಷದಿಂದ ಇಲ್ಲಿ ಹೆರಿಗೆ ಆಸ್ಪತ್ರೆ ಇದೆ. ಹೆರಿಗೆ ಆಸ್ಪತ್ರೆಗೆ ಸದ್ಯ ಇದೇ ನೀರು ಹೋಗ್ತದೆ. ಬಾಣತಿಯವ್ರಿ ಮಗು ಹುಟ್ಟಿರ್ತದ ಅವತ್ತೆ ಅದೇ ಬಾಣತಿಯವ್ರಿಗೆ ಅದೇ ನೀರು ಕೊಡಿಸ್ಬೇಕು. ನಾವು ಯಾದಗಿರಿ ಹುಟ್ಟ ಮಕ್ಕಳಿಗೆ ಅದೇ ಇಲ್ಲಿ ಸಿಟಿಯಲ್ಲಿ ಇರ್ತಕ್ಕಂಥದ್ದು ಹೆರಿಗೆ ಆಸ್ಪತ್ರೆ, ಅದೇ ನೀರೇ ಆಸ್ಪತ್ರೆಗೆ ಹೋಗ್ತಾ. ಜಿಲ್ಲಾಡಳಿತ ಇದ್ರದ್ದು ಏನ್ ಇದ್ರ ಕ್ರಮ ತಗೋಬೇಕಪ್ಪ ಅಂದ್ರೆ, ಚರಂಡಿ ನೀರನ್ನ ಯಾವುದೇ ರೀತಿ ಹೊಳಿಗಾಗ್ಲಿ ಹಳ್ಳಕ್ಕೆ ಹೋಗ್ಲಾರ್ದಾಗ ಮೊದಲನ್ನ ಇದ್ರನ್ನ ಇದು ಮಾಡಬೇಕು. ಅದಾದ್ಮೇಲೆ ಯಾಕಂದ್ರೆ ಚರಂಡಿ ನೀರು ಎಷ್ಟೇ ನೀವು ಹೇಳಿದ್ರು ಬಿ, ಎಷ್ಟೇ ಫಿಲ್ಟರ್ ಆದ್ರೂ ಬಿ ಈ ನೀರು ಅದೇ ಅಲ್ಲಿಗೆ ಹೋಗುತ್ತೆ. ಮೊದಲಿಗೆ ಸರ್ಕಾರ ಏನ್ ಎಚ್ಚೆತ್ತು ಕೊಡ್ಬೇಕು, ಜಿಲ್ಲಾಡಳಿತ ಹೆಚ್ಚಿಕೊಡ್ಬೇಕಂದ್ರೆ ಚರಂಡಿ ನೀರು ಯಾವುದೇ ರೀತಿ ಹಳ್ಳಕ್ಕಾಗಲಿ ಹೊಳಿಗಾಗಲಿ ಹೋಗಬಾರ್ದು. ಜಿಲ್ಲಾಡಳಿತ ಯಾಕಿದೆ ನಿದ್ದೆ ಮಾಡ್ತಾ ಇದ್ದೇವೆ? ಜಿಲ್ಲಾಡಳಿತ ಏನ್ ಶಾಸಕರಿಗೆ ಗಮನಕ್ಕಿಲ್ವಾ? ದುಡ್ಡು ಬರ್ತದೆ ರೀ, ದುಡ್ಡು ಬರ್ತಾ ಇದೆ. ಮತ್ತ ಇಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು ಅವ್ರ ಜೇಬಿಗೆ ಹೋಗ್ಬೇಕಲ್ಲ, ಜನರ ಸೇವೆ ಮಾಡಕ್ಕಿಲ್ಲ. ಮತದಾರೇ ನಮ್ಮ ದೇವ್ರ ಅಂತ ಹೇಳಿಸಿ ಚುನಾವಣೆ ಮುಂಚೆ ಜನರ ಕೆಲಸ ಜನಾರ್ದನ ಕೆಲಸ ಇಲ್ಲ. ಇಲ್ಲಿ ಜನರ ಕೆಲಸ ದೇವಿನ ಕೆಲಸ ಮಾಡಿಬಿಟ್ಟಾರ ಇವರೆಲ್ಲ ರಾಜಕೀಯದವರು. ಯಾಕಂದ್ರೆ ರಾಜಕೀಯದವ್ರು ನೋಡ್ರಿ, ನಿಮಗೂ ಮಕ್ಕಳದವ, ನಿಮಗೆ ರೊಕ್ಕ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದೆ. ಜನರ ಮೇಲೆ ನೀವು, ರೈತರ ಮೇಲೆ ನೀವು ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ದೇವ್ರು ನಿಮಗೆ ಕಣ್ಮುಚ್ಚಿ ಕುಂತಿಲ್ಲ. ರಾಜಕೀಯ ತಲೆ ಕಡೆ ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ನಿಮ್ಗೆ ಆರಿ ಕಳಿಸಿದವ್ರು ನಾವು. ಪ್ರಜಾಪ್ರಭುತ್ವದಲ್ಲಿ ನೀವು ಜನರಿಗೆ ಏನು ಕೆಲಸ ಮಾಡೋಕೊಂಬಂದು ನಿಮ್ಗೆ ಪರಿಜ್ಞಾನ ಇರಬೇಕು. ಈಗ ಅದಕ್ಕೆ ಹೇಳ್ತೀನಲ್ಲ, ಜಿಲ್ಲಾಡಳಿತ ಇದು ಒಂದೇ ಸಮಸ್ಯೆ ಅಲ್ಲ, ನ್ಯೂಸ್ 18ನಿಂದ ಇಡೀ ಜಿಲ್ಲೆಯಲ್ಲಿ ಇದನ್ನ ಎಚ್ಚೆತ್ತುಕೊಂಡು ಇದನ್ನ ಜಿಲ್ಲೆಯಲ್ಲಿ ಯಾವ ಸಮಸ್ಯೆ ಇದೆ, ಯಾವ ಸಮಸ್ಯೆ ಇದೆ, 4 ತಾಲೂಕುಗಳಲ್ಲಿ ಇದು ಸಮಸ್ಯೆ ಬಗೆಹರಿಸಬೇಕೆಂಬುದು ನಮ್ಮ ಆಗ್ರಹ ಆದ್ರೆ.
ಮೇಡಮ್, ಮಕ್ಕಳಿಗೆ ಸಾಕಷ್ಟು ಅನಾರೋಗ್ಯ, ಹೆಣ್ಮಕ್ಳಿಗೆ ಹೇಳ್ಕೊಳಕ್ಕಾಗಲ್ಲ ಕೆಲವೆಲ್ಲ ವಿಚಾರಗಳು, ಅಂಥವ್ರಿಗೆಲ್ಲ ಈ ನೀರು ಕುಡಿಸಿ ಇವ್ರು ಏನ್ ಮಾಡ್ತಿದ್ದಾರೆ? ಅಲ್ಲ ಸರ್, ಇದು ಆಕ್ಚುಲಿ ಈ ರೋಡು ಸೀದಾ DC ಆಫೀಸ್ಗೆ ಹೋಗ್ತಾ ಸರ್, ಹೋಗ್ತಾ ಬರ್ತಾ ನೋಡ್ತಾ ಇರ್ತಾರೆ. ಬಟ್ ಇದ್ರ ಬಗ್ಗೆ ಯಾಕೆ ಇವರು ಇದನ್ನ ಮಾಡ್ತಾ ಇಲ್ಲ ಅಂತ ನಮಗೆ ಪ್ರಶ್ನೆ ಆಗಿದೆ ಸರ್. ಇವಾಗ ಅಣ್ಣವ್ರು ಹೇಳ್ತಾರ, ಇವಾಗ ಇದನ್ನ ಕೂಡಲೇ ಜಿಲ್ಲಾಡಳಿತ ಆಗ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳ ಕೂಡಲೇ ಸರ್ ಇದನ್ನ ಏನಿರ್ತದ ಇದು ಈ ನೀರನ್ನ ನದಿಗೆ ಬಿಡದೆ ಬೇರೆ ಯಾವುದೇ ರೀತಿ ವ್ಯವಸ್ಥೆ ಮಾಡಲಿ. ಬಟ್ ಈ ನೀರನ್ನು ಯಾವುದೇ ಕಾರಣಕ್ಕೂ ನದಿ ಬಿಡಂತ ಕೆಲಸ ಆಗ್ಬಾರ್ದು ಸರ್. ಆದಷ್ಟು ಜಲ್ದಿ ಇವತ್ತೇನಾಗಿದೆ ಅಲ್ಲ ನಾಳೆನೇ ಮಾಡ್ಬೇಕಂತ ಕೇಳ್ಕೊತೀನಿ ಸರ್. ಸರ್, ಒಟ್ಟಾರೆ ನೀವೆಲ್ಲ ಸೇರ್ಕೊಂಡು ಏನು ಒತ್ತಾಯ ಮಾಡ್ತೀರಿ ಸರ್ ಶಾಸಕರಿಗೆ? ಏನಿದಾರ ಈ ತಕ್ಷಣ ಇದ್ರನ್ನ ಪರಿಹಾರ ಏನದ, ಇದ್ರನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಪೈಪ್ ಲೈನ್ ಶಿಫ್ಟ್ ಆಗ್ಬೇಕು. ಅದು ಡೇ ಅಂಡ್ ನೈಟ್ ಮಾಡಿದ್ರೆ ಕೆಲಸ ಏನ್ ದೊಡ್ಡದಲ್ಲ, ದುಡ್ಡು ಬಂದಿದೆ ಎಲ್ಲ ಬಂದಿದೆ. ಇದಕ್ಕೆ ನಿರ್ಲಕ್ಷ್ಯ ಯಾರ್ದು? ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಒ, ನಗರಸಭೆಯವರು, ಶಾಸಕರು, ಸಚಿವರು ಇದೇ ರಸ್ತೆ ಮೇಲೆ ಹೋಗೋದು ಬರೋದು. ಈ ರಸ್ತೆ ಬಿಟ್ರೆ ಹೋಗ್ಲಕ್ಕಾಗಲ್ಲ. ಇದಕ್ಕೇನು ಬಿತ್ತಂದ್ರೆ ಬ್ರಿಡ್ಜ್ ಅವ್ರು ಹಂಗೆ ಬರ್ಬೇಕು, ಮತ್ತೆ 8 ಕಿಲೋಮೀಟರ್ ದಾಟಿ ಹಂಗೆ ಹೋಗ್ತಾರೆ. ಅವ್ರ ಕಣ್ಣು ಇದೇ ನೀರಲ್ಲಿ ನಡ್ಕೊಂಡು ಇಲ್ಲ ನಡ್ಕೊಂಡು ಹೋಗ್ಲಿ, ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ಲಿ, ಅವಾಗ ಗೊತ್ತಾಗ್ತದೆ. ಇದ್ರ ತಕ್ಷಣ ಪರಿಹಾರಕ್ಕೆ ಏನಂದ್ರೆ ಪೈಪ್ ಲೈನ್ಗೆ ಹಣ ಬಂದಿದೆ, ಮಂಜೂರಾಗಿದೆ, ಎಲ್ಲ ಇದು. ಹಿಂದಕ್ಕೆಲ್ಲ ನಾವು ಪ್ರತಿಭಟನೆ ಮಾಡಿದೀವಿ, ಎಲ್ಲ ಕಮಿಷನರ್ ಸ್ಪಾಟಿಗೆ ಕರ್ಕೊಂಡು ಹೋಗಿ ಎಲ್ಲನೂ ತೋರಿಸಿದ್ವಿ. ಅದನ್ನ ಪೈಪ್ ಲೈನ್ ಶಿಫ್ಟ್ ಆದ್ರೆ ನಮ್ಮ ಜನ ಆರೋಗ್ಯವಾಗಿರ್ತಾರ, ಚೆನ್ನಾಗಿರ್ತಾರ. ಎಲ್ಲರೂ ಆರೋಗ್ಯದ ಮ್ಯಾಗ ಏನು ಏರುಪೇರು ಆಗಲ್ಲ, ಜನರು ಏನದ ನೆಮ್ಮದಿಯಿಂದ ಇರ್ತಾರ. ತಕ್ಷಣ ಅದು ಎಲ್ಲ ಕೆಲಸ ಬಿಟ್ಟು ಇದನ್ನು ಮಾಡತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ, ಸ್ಥಳೀಯ ಶಾಸಕರು, ಸಚಿವರು ಇದಕ್ಕೆ ಗಮನ ಹರಿಸಿ ಅವರು ಮುಂದೆ ನಿಂತು ಮಾಡ್ಬೇಕಂತಕ್ಕಂಥದ್ದು ನಮ್ಮ ಮನವಿ. ಅಂದ್ರೆ ಯಾದಗಿರಿ ನಗರ ಪ್ರದೇಶದಲ್ಲಿರುವಂತ ಜನರು ಕೇಳ್ತಾ ಇರುವಂತದ್ದು, ನಮಗೆ ಕುಡಿಯೋಕೆ ನೀರು ಕೊಡಿ ಅಂತ. ಆ ನೀರನ್ನ ಕೊಡೋದಕ್ಕೆ ನಮ್ಮ ಸರ್ಕಾರಗಳಿಗೆ, ನಮ್ಮ ಜಿಲ್ಲಾಡಳಿತಗಳಿಗೆ, ನಮ್ಮ ಪ್ರಭುತ್ವಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸರ್ಕಾರ ಯಾಕೆ ಬೇಕು ಅನ್ನುವಂಥದ್ದು ಇಲ್ಲಿರುವಂತ ಜನರ ಪ್ರಶ್ನೆ. ನಾವು ಬಳಸಿರುವಂತ ನೀರು ಕೊಚ್ಚೆಯಾಗಿ ಹಳ್ಳ ಕರಿಯುತ್ತೆ, ಮತ್ತೆ ಜಿಲ್ಲಾಡಳಿತ ಅದೇ ನೀರನ್ನ ನಮಗೆ ಫಿಲ್ಟರ್ ಮಾಡಿ ಕೊಡ್ತಾ ಇದೆ, ಮತ್ತೆ ಅದೇ ನೀರನ್ನ ಕುಡಿತಾ ಇದೀವಿ. ಇದೇ ರೀತಿಯಾಗಿ ಕಳೆದ 35-40 ವರ್ಷಗಳಿಂದ ಇಂಥದ್ದೇ ನೀರನ್ನ ಕುಡಿದು ನಮ್ಮಲ್ಲಿ ಹಲವರಿಗೆ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಕಾಯಿಲೆ ಬೀಳ್ತಾ ಇದ್ದಾರೆ. ನಾವು ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿನ ಜನರು ನ್ಯೂಸ್ 18 ಮೂಲಕವಾಗಿ ಕೇಳ್ತಾ ಇರುವಂತದ್ದು. ಇನ್ನಾದ್ರೂ ಯಾದಗಿರಿ ಜಿಲ್ಲಾಡಳಿತ, ಸರ್ಕಾರ ಕಣ್ತೆರೆದು ಇವರ ಅಹವಾಲನ್ನ ಕೇಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ.